ಅಣ್ಣ ತಾವು UPSC ಟ್ರೈನಿಂಗ್ ತಗೊಂಡಿತ್ತು ರಾಜಕೀಯಕ್ಕೆ ಹೆಂಗ್ ಸಪೋರ್ಟ್ ಆಯ್ತಣ್ಣ? ಅಲ್ಲ, ಅದು UPSC ಅಂದ್ರೆ ಅದನ್ನು ಆಡಳಿತದ ಬಗ್ಗೆ ನಾವು ಓದ್ಬೇಕು. ರಾಜಕೀಯ ಅಂದ್ರೆ ಆಡಳಿತ, ಸಂವಿಧಾನ. UPSC ಆಯಷ್ಟು ಹುಡುಗರಿಗೆ ಒಂದು ದಟ್ ಇಸ್ ಅದರ್ ವಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್. ದಿಸ್ ಇಸ್ ದ ಅದರ್ ಪಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಬಟ್ ಅಲ್ಲಿ ಓದೋದ್ರಿಂದ, ಈಗ ನಾವು ಫ್ರಮ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ನಾವು ಬಂದಿರೋದ್ರಿಂದ ಅಲ್ಲಿ ನಾವು ಹಿಸ್ಟ್ರಿ ಬಗ್ಗೆ ಗೊತ್ತಾಗುತ್ತೆ. ಯು ವಿಲ್ ಬಿ ನೋಯಿಂಗ್ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್. ಸೊ ಮತ್ತೆ ಅದ್ರಲ್ಲಿ ನಮ್ಮ ಭಾರತ ಸಂವಿಧಾನ ಬಗ್ಗೆ, ನಮ್ಮ ರಾಜಕೀಯ ಏನು, ಕಾಂಗ್ರೆಸ್ ಪಕ್ಷ ಇತಿಹಾಸದ ಬಗ್ಗೆ, ಆಮೇಲೆ ನಮ್ಮ ದೇಶದ ರಾಜಕೀಯ ಯಾವ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅದ್ರ ಬಗ್ಗೆ ತಿಳ್ಕೊಳಕ್ ಒಂದು ಒಳ್ಳೆಯ ಅವಕಾಶ ಸಿಕ್ಕಂಗಾಯ್ತು. ಸೊ ಅದೊಂದು ಬೆನಿಫಿಟ್ ಎವ್ರಿ ಡೇಸ್. ಆಮೇಲೆ ಇನ್ನೊಂದು ಎವ್ರಿ ಡೇಸ್ ಲರ್ನಿಂಗ್ ನಾನು ಕಲಿತಾ ಇರ್ಬೇಕು. ಬಟ್ ಅದೊಂದು ಹೆಲ್ಪ್ಫುಲ್. ಭಾರತ್ ಜೋಡೋ ಒಂದು ಅಭಿಯಾನ ಒಳಗ್ರಿ ರಾಹುಲ್ ಗಾಂಧಿ ಅವ್ರ ಜೊತೆ ನೀವು ಒಂದು ಮಾತಾಡ್ತಿರುವಂತ ವಿಡಿಯೋ ಬಹಳ ವೈರಲ್ ಆಗಿತ್ತು. ರಾಹುಲ್ ಗಾಂಧಿ ಅವ್ರು ನೀವು ಏನ್ ಮಾತಾಡಿದ್ರ ಅಂತ? ಅವಾಗ ರಾಯಚೂರಲ್ಲಿ ಮಂತ್ರಾಲಯದಿಂದ ಇಲ್ಲಿ ರಾಯಚೂರ್ವರೆಗೂ ಪಾದಯಾತ್ರೆ ಇತ್ತು ಸಾಯಂಕಾಲ. ಆ ಟೈಮಲ್ಲಿ ನಾವು ಮುಂಚೆಯಿಂದ ನಾನು ಕರ್ನಾಟಕ ಎಂಟಲ್ಲಿ ಊಟಿ ಬಾರ್ಡರ್ ಇಂದ ಗುಂಡ್ಲುಪೇಟೆ ಎಂಟರ್ ಆಗಿರೋದು ನಾನು ಕಂಟಿನ್ಯೂ ಭಾರತ್ ಜೋಡೋ ಯಾತ್ರೆಯಲ್ಲಿ ನಾನು ಸಕ್ರಿಯವಾಗಿದ್ದೆ, ಕೋಆರ್ಡಿನೇಟ್ ಮಾಡ್ತಾ ಇದ್ದೆ. ಇಲ್ಲಿ ಮೀಡಿಯಾ ವಿಭಾಗ ಜೊತೆ ಮಾಡ್ತಾ ಇದ್ದೆ ಕೋಆರ್ಡಿನೇಟು. ಆಮೇಲೆ ಕೆಲವೊಂದು ಜವಾಬ್ದಾರಿಗಳು ಕೊಟ್ಟಿದ್ರು ನಮ್ಮ KPCC ಅಧ್ಯಕ್ಷರು ಆಗಲಿ, ನಮ್ಮ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು. ಆ ಟೈಮಲ್ಲಿ ನಮಗೊಂದು ಜವಾಬ್ದಾರಿ ಕೊಟ್ಟರು. ಅದ್ರಲ್ಲಿ ನಾವು ಸಕ್ರಿಯ ಭಾಗವಾಗ್ತಿದ್ದೆ, ಹಂಗೆ ಇಂಟರಾಕ್ಷನ್ ಮಾಡ್ತಾ ಇದ್ದೆ. ಪಾದಯಾತ್ರೆ ಬಿಟ್ಟು ನಾವು ಅಲ್ಲಿ ನಮ್ಮ ಕ್ಯಾಂಪ್ ಇದ್ರಲ್ಲಿ ಇತ್ತು, ಅದ್ರಲ್ಲೂ ಇಂಟರಾಕ್ಷನ್ ಮಾಡ್ತಿದ್ರು. ಅವ್ರದೊಂದು ಸ್ಪಿರಿಟ್ ಮೆಚ್ಚುವಂತದ್ದು ರಾಹುಲ್ ಗಾಂಧಿ ಅವ್ರದ್ದು. ಅಷ್ಟೊಂದು ನಡೆದ್ರು ಯಾವುದೇ ಆಯಾಸ ಮಾಡ್ತಿಲ್ಲ. ದಿನಕ್ಕೆ 1000 ಜನಕ್ಕೆ ಭೇಟಿ ಆಗ್ತಾರೆ, ಯಾವ್ದು ಆಯಾಸ ಮಾಡ್ತಿಲ್ಲ. ಹಂಗೆ ಇಲ್ಲಿ ರಾಯಚೂರಲ್ಲಿ ಬಂದಾಗ ಮಾತಾಡಕ, ಅಲ್ಲಿ ಪಾದಯಾತ್ರೆ ಟೈಮಲ್ಲಿ ನಮ್ಮ ಜಿಲ್ಲೆ, ನಮ್ಮ ಭಾಗದವರೆಲ್ಲ ಜಾಸ್ತಿ ಇದ್ದಾರೆ. ಶಾಪುರ್ ಆಗ್ಲಿ, ಯಾದಗಿರಿ ಆಗಲಿ, ರಾಯಚೂರು, ಸುರ್ಪುರ್ ಆಗ್ಲಿ, ಗುಲ್ಬರ್ಗದ ಜನ ಎಲ್ಲ ಇದ್ರು. ಅವಾಗೆಲ್ಲ ನಾಯಕರು ಭೇಟಿ ಆಗ್ತಾ ಇದ್ದಾಗ ಅವಾಗ ನನಗ ಕರೆದ ಮಾತಾಡೋ ಪ್ರಸಂಗ ಬಂತ. ಅವಾಗ ಬಂದಾಗ ಅವರು ಮಾತಾಡಿದಾಗ ಇಲ್ಲಿದ್ದು ಏನ್ ನಡೀತಾ ಇದೆ, ಚುನಾವಣೆ ಬರ್ತಾ ಇದಲ್ಲ, ಏನಿದೆ ಚುನಾವಣೆಯಲ್ಲಿ ಏನ್ ಮಾಡ್ಬೋದು ಅಂತ. ನಮ್ದು ಇದೆ ಸರ್, ನಮ್ ಕಾಂಗ್ರೆಸ್ ಪಕ್ಷ ಬರ್ತಾ ಇದೆ. ಒಂದು ಇಂಟರಾಕ್ಷನ್ ಆಯ್ತು. ನಮ್ಮ ಪಕ್ಷದ ಯಾವ ರೀತಿ, ಯಾವ ರೀಸನ್ಗಾಗಿ ಬರ್ಬೋದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳದೆ. ಆಮೇಲೆ ಏನ್ ಚೇಂಜಸ್ ಆಗಿದೆ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಅವ್ರು ಕೇಳಿದ್ರು. ನಿನ್ ಲೈಫ್ ಕಾಂಗ್ರೆಸ್ ಸರ್ಕಾರದ ಈ ಭಾಗದ ಒಂದು ಕಾಮನ್ ಹುಡುಗ ನೀನ್ ಅಪ್ರೋಚ್ ಮಾಡ್ಬೇಕಂದ್ರೆ ಏನಂತ ಹೇಳ್ತೀಯಾ ಅಂತ ಹೇಳಿದ್ರು. ವಾಟ್ ವಿಲ್ ಬಿ ಯುವರ್ ಫಸ್ಟ್ ವರ್ಡ್ ಟು ಇಂಪ್ರೆಸ್ ದಿ ಕಾಮನ್ ಯೂತ್ ಅಂತ ಕೇಳಿದ್ರು ಅವರು ನಿಮ್ ಭಾಗದಾಗ. ನಾನು ಅಂದೆ 371 ಆರ್ಟಿಕಲ್ ಅದಕ್ಕಿಂತ ದೊಡ್ಡದು ಏನ್ ಮಾಡೋದು ಸರ್ ಯುವಕರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಹೌ ಅಂತಂದ್ರು. ಹೇಳಿದೆ, ನಿಮ್ ಪ್ರಯತ್ನ ಖರ್ಗೆ ಸಾಹೇಬರು, ನೀವು ಮತ್ತೆ ಸೋನಿಯಾ ಗಾಂಧಿ ಅವರು, ಧರ್ಮ್ ಸಿಂಗ್ ಸಾಹೇಬ್ರು, ಆ ಟೈಮಲ್ಲಿ ನೀವು ಏನ್ ಪ್ರಯತ್ನ ಮಾಡಿ 371 ಕೊಟ್ಟಿದ್ರಿ, ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಮುಂಚೆ ಏನಿತ್ತು, ಈಗ ಏನಾಗಿದೆ, ಅದ್ರ ಸ್ಟ್ರಾಟಜಿಸ್ ಹೇಳ್ದ್ ನಾನು ರಾಹುಲ್ ಗಾಂಧಿ ಅವ್ರಿಗೆ. ರಾಹುಲ್ ಗಾಂಧಿ ವಾಸ್ ವೆರಿ ಮಚ್ ಇಂಪ್ರೆಸ್ಡ್ ದಟ್ ಟೈಮ್. ಅದು ಸ್ಟ್ರಾಟಜಿಸ್ ಇಲ್ಲ, ರೈಟ್ ಅಂದ್ರೆ ಮಾಡಿದ್ ಕರೆಕ್ಟ್ ಆಗಿದೆ 371. ಎಸ್ ಸರ್, 100% ಶೋರ್ ಅಂದಾಗ ಅವಾಗ ಥ್ಯಾಂಕ್ ಯು ಚೇತನ್, ವಿಲ್ ಮೀಟ್ ಅಪ್ ಶೋರ್ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರು. ಆಮೇಲೆ ಬೇರೆ ಒಂದು ಪ್ರಸಂಗದಲ್ಲಿ ಭೇಟಿ ಆದಾಗ ಮಾತು ಕಡೆ ಅದ್ರ ರೆಕಗ್ನೈಸ್ ಮಾಡಿದ್ರು ಅವರು. ದಟ್ ವಾಸ್ ವೆರಿ ಗುಡ್ ಕನ್ವರ್ಸೇಷನ್. ತಾವು ಕರ್ನಾಟಕದವರಾಗಿ ಎಲೆಕ್ಷನ್ ಟೈಮಿಗೆ ತೆಲಂಗಾಣದ ಇನ್ಚಾರ್ಜ್ ಕೊಟ್ಟಿದ್ರು ತಮಗೆ. ಹೌದೌದು, ಯುವ ಕಾಂಗ್ರೆಸ್ ವಾರ್ ರೂಮ್ ಕಡೆ ಹೋಗಿದ್ದು ನಾನು. ನಿಮ್ಗ ಅಲ್ಲಿ ಏನಾದ್ರೂ ಸ್ಟ್ರಗಲ್ ಆಯ್ತೇನೋ ಕರ್ನಾಟಕದಿಂದ ಬೇರೆ ಭಾಗಕ್ಕೆ ಹೋಗಿ? ಇಲ್ಲ, ನಮಗೆ ಹೆಲ್ಪ್ ಆಯ್ತು ಆಕ್ಚುಲಿ. ಅಲ್ಲಿ ತೆಲಂಗಾಣ ಜನಕ್ಕೆ, ಅಲ್ಲಿ ಶಾಸಕರಿಗೆ, ಅಲ್ಲಿ ಇವನ್ ನಾನು ಮಹಾರಾಷ್ಟ್ರದಾಗೂ ರೀಸೆಂಟ್ ಆಗಿ ಹೋದಾಗ ನಾನು ಮೀಡಿಯಾದೆಲ್ಲ ಕೋಆರ್ಡಿನೇಟ್ ಮಾಡಿದೆ. ಈಗ ಕರ್ನಾಟಕ ಗ್ಯಾರಂಟೀಸ್ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಅಂತ ಅಲ್ಲಿ ತೆಲಂಗಾಣದ ಅಭ್ಯರ್ಥಿಗಳು ನಾವು ಇಂಪ್ಲಿಮೆಂಟ್ ಆಗಿ ನಾನು 2-3 ಕಡೆ ಪ್ರೆಸ್ ಮೀಟ್ ಮಾಡಿ ಝೋನಲ್ಸ್ ಹೋಗಿದ್ದೆ. ಕೆಲವರೆಲ್ಲ ಅಪಪ್ರಚಾರ ಮಾಡ್ತಿದ್ರು ಆ ಟೈಮಲ್ಲಿ. BRS ಪಾರ್ಟಿ ಅವ್ರು ಇಲ್ಲ, ಕರ್ನಾಟಕದಲ್ಲಿ ಗ್ಯಾರಂಟಿ ಫೇಲ್ ಆಗಿದೆ ಅಂತ ಹೇಳಿ. ನಾವು ಸ್ಟ್ಯಾಟಿಕ್ಸ್ ಅವರಿಗೆ ಎಲ್ಲ ಕಡೆ ಪ್ರೂವ್ ಮಾಡಿ ಹೇಳಿದೆ, ಹೆಲ್ಪ್ ಆಯ್ತು. ಮತ್ತೆ ಕರ್ನಾಟಕದಲ್ಲಿ ಬಂದಿರೋದು ಅಲ್ಲಿ ತೆಲಂಗಾಣದಲ್ಲೂ ಸಹಕಾರ ಆಯ್ತು. ಅದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ. ಬೇರೆ ಕಡೆ ಹೋದಾಗ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದಾಗ ಅದೊಂದು ಅವಕಾಶ ಸಿಕ್ಕಾಗ ನಮಗೊಂದು, ನಮ್ಮಂತ ಯುವಕರಿಗೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ಬೋದು. ಆಗದ ಯುವಕರು ರಾಜಕೀಯ ಅಂದ್ಮೇಲೆ ಕೇವಲ ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟಕ್ಕೆ ಸೀಮಿತ ಆಗಿಬಿಡ್ತಾರೆ. ರಾಜ್ಯ ಮಟ್ಟಕ್ಕೆ ಎಲ್ಲ ಹೋಗ್ಬೇಕಂತ ಸ್ವಲ್ಪ ಬಹಳಷ್ಟು ಭಯ ಪಡ್ತಾ ಇರ್ತೀವಿ. ನಿಮ್ಗೆಲ್ಲ ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಹೆಂಗ್ ಇದು ಆಯ್ತು, ಪ್ರೇರಣೆ ಆಯ್ತು? ಮತ್ತೆ ಅದಕ್ಕೆ ನಿಮ್ಗೆ ಪ್ರೋತ್ಸಾಹ ಹೆಂಗ್ ದೊರೀತು? ಇಲ್ಲ, ಅದು ಪ್ರೋತ್ಸಾಹ ನಮ್ಮ ಯುವಕರಿಗೆ ನಾವು ಹೇಳೋದು ಅಷ್ಟೇ, ನಾವು ಪಕ್ಷದ ಕೆಲಸ ಮಾಡ್ತಾ ಇರ್ಲಿ, ಆಮೇಲೆ ಯಾವುದು ಹಿಂಜರಿತ ಇರಬಾರ್ದು. ಆಮೇಲೆ ನಿಮ್ಮ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿತಾ ಇರಬೇಕು, ಎಲ್ಲಿ ಯಾವ ಘಟನೆಗಳು ನಡೀತಾ ಇದೆ, ಯಾವ ರೀತಿ ಪಾಲಿಟಿಕ್ಸ್. ಆಮೇಲೆ ನಿಮ್ಮ ಹಿಸ್ಟ್ರಿ ಬಗ್ಗೆ ನಾಲೆಜ್ ಇರಬೇಕು. ಯಾವುದೇ ಅಲ್ಲ, ನಮ್ದಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಅಷ್ಟೇ ಹಿಸ್ಟರಿ ಅಲ್ಲ, ನಿಮ್ಮ RSS ಐಡಿಯಾಲಜಿ ಏನಿದೆ, ಅದ್ರ ಬಗ್ಗೆ ಏನು ಎಫೆಕ್ಟ್ ಆಗ್ತದೆ, ನಮ್ಮ ಪಕ್ಷದ ಏನು, ನಿಮ್ಮ ಐಡಿಯಾಲಜಿ ಏನು, ನಿನಗೆ ಒಪ್ಪಂತ ಐಡಿಯಾಲಜಿ ಏನು, ನೀವು ಯಾವ ಪಕ್ಷದಲ್ಲಿ ಇರ್ತೀರಿ ಆ ಪಕ್ಷದ ಐಡಿಯಾಲಜಿ ಬಗ್ಗೆ, ಅದ್ರ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇರಬೇಕು. ಅದ್ರ ಕ್ಲಾರಿಟಿ ಇರ್ಬೇಕು ನಮ್ಗೊಂದಿದ್ದಾಗ ನಾವು ಯಾವ ಭಾಗಕ್ಕೆ ಹೋದ್ರೂ ನಾವು ಜನರಿಗೆ ಫೇಸ್ ಮಾಡ್ಬೋದು. ನಮ್ಮಲ್ಲಿ ಯುವಕರಿಗೆ ಅದು ಕ್ಲಾರಿಟಿ ಇರ್ಬೇಕು ಅಷ್ಟೇ. ನಮ್ಗೇನಿಲ್ಲ ಬೇರೆ ಕಡೆ, ನಮ್ಗೇನು ಎಲ್ಲರೂ ಒಂದೇ ಅಲ್ಲ. ಈಗ
ನಾವು ಹೈದರಾಬಾದ್ ಕರ್ನಾಟಕ ಒಂದೇನು ಬೇರೆ ಇಲ್ಲ, ದಕ್ಷಿಣ ಕರ್ನಾಟಕ ಏನು ಬೇರೆ ಇಲ್ಲ, ಎಲ್ಲ ಒಂದೇ ಇರುತ್ತೆ. ಬಟ್ ನಾವು ಅದ್ರ ಬಗ್ಗೆ ಒಂದು ಡೀಪ್ ಆಗಿ ಯೋಚನೆ ಮಾಡಿ ಅದ್ರ ಬಗ್ಗೆ ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ನಾಲೆಜ್ ಇರಬೇಕು. ಅದ್ರ ಬಗ್ಗೆ ನಾವು ಫೇಸ್ ಮಾಡ್ಕೊತ ಹೋಗ್ಬೇಕು. ತಾವು ಅಣ್ಣ ಈಗಾಗಲೇ ತಾವು ನಾವು ತೆಳಗ್ ನಿಂತಾಗ ಕೆಲವೊಂದಿಷ್ಟು ಹಳ್ಳಿದಿಂದ ಜನ ಬಂದು ತಮಗೆ ಸನ್ಮಾನ ಮಾಡೋದ್ರು. ಏನ್ ನಿರ್ದೇಶಕರ ಎಲೆಕ್ಷನ್ಗೆ ತಾವು ಸಹಾಯ ಮಾಡಿದ್ರಿ ಅಂತೇಳಿ. ಹೌದೌದು. ತಾವು ರಾಷ್ಟ್ರ ಮಟ್ಟದ ಇದ್ರೊಳಗೂ ಗುರುತಿಸ್ಕೊಂಡಿರಿ, ಹಳ್ಳಿವರೆಗೂ ಗುರುತಿಸ್ಕೊಂಡ್ರಿ. ಈ ಹಳ್ಳಿಯಿಂದ ದಿಲ್ಲಿವರೆಗೆ ರಾಜಕೀಯ ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಮ್ಯಾನೇಜರ್ ಈಗ ನಾವು ಜಸ್ಟ್ ಈಗ ನಮ್ಮಲ್ಲಿ ಈಗ ಎಲ್ಲ ಕಡೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ನಡೆದವ. ಹಳ್ಳಿ ಅದನ್ನು ಒಂದು ಇಂಪಾರ್ಟೆಂಟ್ ಬಾಡಿ, ಯಾಕಂದ್ರೆ ರೈತರ ಜೊತೆ ನೇರ ಸಂಪರ್ಕ ಇರೋದು, ಮತ್ತು ಹಳ್ಳಿಯ ಒಂದು ಜನರ ನಾಡಿ ಮಾಡಿತ ಮತ್ತು ಜನರ ಆಸ್ಪಿರೇಷನ್ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಅದೊಂದು ಹೆಲ್ಪ್ಫುಲ್ ಅದ. ಈಗ ಗುಲ್ಬರ್ಗ ತಾಲೂಕನ್ಯಾಗ ಎಲ್ಲ ಕಡೆ ಎಲೆಕ್ಷನ್ ಚುನಾವಣೆ ನಾನು ಆಕ್ಟಿವ್ ಆಗಿ ಭಾಗವಹಿಸಿ ಕೆಲವೊಂದು ಇರ್ತಾವ. ಎಲೆಕ್ಷನ್ ಚುನಾವಣೆ ಹೆಲ್ಪ್ ಆಗಿದೆ. ಆ ವಿರೋಧ ಆಯ್ಕೆ ಆಯ್ತು ಅಲ್ಲಿ ಅದರಲ್ಲೂ ನಾವು ಜನರಿಗೆ ಹೆಲ್ಪ್ ಮಾಡಿ ಅವ್ರು ಗೆಲ್ಲಿಸುವಂತ ಮಾಡಿದೆವು ನಮ್ಮ ತಂದೆಯವ್ರಿಗೆ ಮಾರ್ಗದರ್ಶನದಲ್ಲಿ. ಸೊ ಅದಕ್ಕೆ ಅವ್ರಿಗೆ ನಾವು ಹೆಲ್ಪ್ ಮಾಡಿದೆವು. ಹಳ್ಳಿ ಮತ್ತೆ ಈಗ ನಾವು ರಾಜಕೀಯ ಅಂದ್ರೆ ಎಲ್ಲನೂ ಒಂದೇ ಅಲ್ಲ. ದಿಲ್ಲಿ ರಾಜಕೀಯ ಹಳ್ಳಿ ರಾಜಕೀಯ ಬೇರೆ ಅಲ್ಲ. ದಟ್ ಈಸ್ ಪಾಲಿಟಿಕ್ಸ್. ನಾವು ರಾಷ್ಟ್ರ ಮಾಡಿಲ್ಲ. ಹಳ್ಳಿಯಲ್ಲಿ ಏನಿರ್ತದೆ ರಾಜಕೀಯ ಅದೇ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ, ಜಿಲ್ಲೆಯಲ್ಲಿ ಏನಿರ್ತದೆ ಅದೇ ರಾಜ್ಯದಲ್ಲಿ ಇರುತ್ತೆ, ರಾಜ್ಯದಲ್ಲಿ ಏನಿರುತ್ತೆ ಅದೇ ನೇಷನ್. ಎಲ್ಲ ಒಂದು ಕನೆಕ್ಟೆಡ್ ಚಾನಲ್ ಇದ್ದಂಗೆ. ಸೊ ಅದು ಇದೇನು ಡಿಫ್ರೆನ್ಶಿಯೇಟ್ ಏನಿಲ್ಲ ನಮ್ಗೆ. ಇನ್ನೊಂದ್ ಏನಂದ್ರ ಅಣ್ಣ, ಸದ ಜನರು ಏನ್ ತಿಳ್ಕೊಂಡ್ಬಿಟ್ರ ಅಂದ್ರ ರಾಜಕೀಯಕ್ಕೆ ಬಂದ್ರೆ ದುಡ್ಡು ಮಾಡ್ಲಕ್ ಬಂದಾರ ಅಂತ ತಿಳ್ಕೊಂಡ್ಬಿಟ್ರ. ಅದಕ್ಕೇನ್ ಹೇಳ್ತೀರಣ್ಣ? ರಾಜಕೀಯಕ್ಕೆ ಬರ್ಬೇಕಾದ್ರ ಒಂದು ದುಡ್ಡು ಮಾಡಕ್ ಬರ್ಬೇಕಾ ಅಥವಾ ಸಮಾಜ ಸೇವೆ ಮಾಡ್ಲಕ್ ಬರ್ಬೇಕಾ? ರಾಜಕೀಯ ಅಂದ್ರೆ ಸಮಸ್ಯೆ ಅದನ್ನೆಲ್ಲ ದುಡ್ಡು ಮಾಡಕ್ ಬೇಡ. ಸಾಕಷ್ಟು ಬಿಸ್ನೆಸ್ಗಳು ಅಲ್ಲಿ ಮಾಡ್ಬೇಕು ಬಿಸ್ನೆಸ್ನಾಗ. ಇದು ರಾಜಕೀಯ ಸಮಸ್ಯೆ ಅದ. ಬಟ್ ಏನ್ ಜನರಿಗೆ ಏನ್ ಸಮಸ್ಯೆ ಅದ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬಿಸ್ನೆಸ್ ಮ್ಯಾನ್ ದುಡ್ಡಿರೋರೇ ರಾಜಕೀಯ ಬರ್ತಾ ಇದಾರೆ. ಅದಕ್ಕೊಂದು ಕಾಮನ್ ಜನಕ್ಕೆ ಒಂದೊಂದು ಫಿಯರ್ ಇದೆ. ಅದು ಮತ್ತೆ ವಾಸ್ತವನೂ ಕೂಡ. ಯಾವುದೇ ನೀವು ನೋಡಿದ್ರೆ ಯಾರು ಆರ್ಥಿಕವಾಗಿ ಸಬಲರಾಗಿರ್ತಾರೆ ಅವರಷ್ಟೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಕಾಣ್ತಾ ಇರ್ತಾರೆ, ಮತ್ತು ಅವರಷ್ಟೇ ರಾಜಕೀಯದಲ್ಲಿ ಪ್ರೋಗ್ರೆಸ್ ಆಗ್ತಾ ಇದ್ದಾರೆ. ಸೊ ದಟ್ಸ್ ಎ ರಾಂಗ್ ಪ್ರೆಸಿಡೆನ್ಸ್. ಅದು ಈಗ ಅದೊಂದು ನಿಜ ವಾಸ್ತವ ಸತ್ಯ ನಾವು ಒಪ್ಕೊಳಕ್ಬೇಕಾಗುತ್ತೆ. ಬಟ್ ಅದನ್ನ ಎಂತ ಟೈಮೇ ನಾವು ವೇಟ್ ಮಾಡ್ಬೇಕು ಒಂದು ಒಳ್ಳೆ ದಿನಗಳಿಗೋಸ್ಕರ. ಯಾಕಂದ್ರೆ ಅದು ಜನ ತೀರ್ಮಾನ ಮಾಡ್ಬೇಕು. ಅಣ್ಣ, ನಿಮ್ಮ ಮುಂದಿನ ರಾಜಕೀಯ ಗುರಿ ಏನಣ್ಣ? ನಿರ್ದಿಷ್ಟವಾಗಿ ಏನು ಗುರಿ ಇಲ್ಲ. ಕೆಲಸ ಮಾಡ್ತಾ ಇರೋದು, ಪಕ್ಷ ಕೊಟ್ಟಿರೋ ಜವಾಬ್ದಾರಿ ನಾವು ಮಾಡ್ತಾ ಇರೋದು. ನಮ್ಮ ಹಿರಿಯ ನಾಯಕರು ಏನ್ ಜವಾಬ್ದಾರಿ ಕೊಡ್ತಾರೆ, ಇಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ACC ಅಧ್ಯಕ್ಷರಾದ್ಮೇಲೆ ನಮಗೊಂದು ಅವಕಾಶ, ಈ ಪೀರಿಯಡಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಒಂದು ದುಡಿಯೋಂಥ ಅವಕಾಶ ಇದೆ. ಅದೊಂದು ನಮಗೊಂದು ರೈಟ್ ಟೈಮ್. ಆಮೇಲೆ ಈ ಭಾಗದಲ್ಲೇ ಸಚಿವರಾಗಿರತಕ್ಕಂಥ ಶರಣಬಸಪ್ಪ ಗೌಡ ದರ್ಶನಾಪುರ ಅವರು, ಪ್ರಿಯಾಂಕ್ ಖರ್ಗೆ ಸಾಹೇಬರು, ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು, ಮತ್ತೆ ಇಲ್ಲಿರೋಂಥ ಎಲ್ಲ ಹಿರಿಯ ಶಾಸಕರು ಒಂದು ಸಲುವಾಗಿ ಅವ್ರು ಏನು ಹೇಳ್ತಾರೆ ಅದು ಕೆಲಸ ಮಾಡ್ತಾ ಹೋಗೋದು ಅಷ್ಟೇ. ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ, ಯಾವುದೇ ಇದಿಲ್ಲ. ಬಟ್ ಜನ ಸೇವೆ ಮಾಡ್ತಾ ಮುಂದೆ ನೋಡೋಣ. ಬಟ್ ಪೊಲಿಟಿಕಲಿ ನಾವೇನು ಸನ್ಯಾಸಿಗಳಲ್ಲ. ನಾವು ಜನರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಏನಂದ್ರೆ ಒಂದು ಪವರ್ ಬೇಕು. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ.